ಅಣ್ಣ, ನಾ ಹೇಳಿದ ಮಾತು ಸ್ವಲ್ಪ ಕೇಳು. ನಾವು ಒಳಗೋಗೋಣ ಬಾ. ಈ ಜಗಳ ಜೋರಾಗ ಶುರು ಅದಕ್ಕೂ ಅಮ್ಮ ಹೇಳ್ತದೆ, ಬೇಕಾದ್ರೆ ನೋಡು ನೀವಿಬ್ರು ಒಳಗೋಗಿ ಅಂತ. ಯಾವಾಗಲೂ ಹಂಗೆ ಮರಯ್ಯ, ಜಗಳ ಜೋರಾಗ್ತದೆ ಅನ್ನಷ್ಟೊತ್ತಿಗೆ ನೀವು ಒಳಗೋಗು ಅಂತ ಹೇಳ್ತಿತ್ತು ಗೊತ್ತಾ. ನಾವು ಒಳಗೋಗಿ ಸುಮ್ಮನೆ ಮಲ್ಕೊಂಡಿರೋದು ಅಮ್ಮ ಬರೋ ತನಕ. ಇವತ್ತು ಹಂಗೆ ಮಾಡೋಣ ಮರಯ್ಯ, ಬಾರ ಬಾರ, ನಾವು ಒಳಗೆ ಹೋಗೋಣ. ಎಂತದ ಮರಯ್ಯ ನೀನು? ಇಲ್ಲ ಅಪ್ಪ ಅಮ್ಮ ಜೋರು ಜಗಳ ಮಾಡ್ಕಿತಾರೆ ಏನಂತ ನಾನು ಟೆನ್ಷನಲ್ಲಿದ್ದೀನಿ. ನೀವು ಒಳಗೆ ಹೋಗ್ಬೇಕಂತೆ. ಇಲ್ಲಿ ಜಗಳ ಆಡ್ತಿದ್ರೆ ನೀನು ಒಳಗೋಗಿ ಕೂತ್ಕೋತೀಯಲ್ಲ, ನೀನು ಹೋಗೋದ್ರಲ್ಲಿ ಹೋಗು. ಯಾವಾಗಲೂ ಎಲ್ಲೋ ಕೂತ್ಕೋತಿದ್ದ ಮಲ್ಕಿತಿದ್ದ ಹಂಗೆ ಮಾಡು, ನಾನು ಬರಲ್ಲ. ಇಬ್ಬರಿಗೆ ಎಲ್ಲರೂ ಜಗಳ ಶುರು ಆದರೆ ನಾನು ಒಂಚೂರು ಬಿಡ್ಸಕ್ಕಾರ ಆಗ್ತದೆ ಗೊತ್ತಾ. ಕಡೆಗೆಲ್ಲರೂ ಪೆಟ್ಟಾದರೆ ಏನು ಮಾಡಲಿ ನಾನು? ನೀವು ಹೋಗಿ ಮಲ್ಕೆ ಹೋಗು. ಎಂತ ಅಷ್ಟೊತ್ತಿಂದ ಕೇಳ್ತಾನೆ ಇದ್ದೀನಿ, ಸುಮ್ಮನೆ ಕೂತ್ಕೊಂಡಿರಲ್ಲ ಎಂತಕ್ಕೆ? ಕಿವಿ ಏನು ಹೊಟಾರೆ ಹೋಗ್ಯದ ಇಲ್ಲ ನಾಲ್ಗೆ ಬಿದ್ದೋಗ್ಯದ? ಎಂದೂ ಇಲ್ದಿದ್ದಾರ ಸುಖ ಸುಮ್ಮನೆ ಆ ಹುಡುಗರನ್ನ ಎಂತಕ್ಕಾಗಿ ನೀವು ಮನೆಯಿಂದ ಹೆರ್ಗಿರಿ ಅಂತ ಹೇಳಿ ಒಳಗಿಂದ ಬಾಗಿಲು ಹಾಕೊಂಡ್ರಿ? ಹೇಳಿ, ಎಂತಕ್ಕೆ ಆ ಥರ ಮಾಡಿದ್ದೆ? ಎಂತಕ್ಕಾಗಿ ಅನ್ನೋದು ಒಂದಾತಲ್ಲ, ಹಂಗೆ ಮಾಡಿ ಅಂತ ನಿಮಗೆ ಹೇಳಿದ್ದ್ಯಾರು? ಯಾರೋ ಹೇಳ್ದೆ ನೀವೇ ಹಿಂಗೆ ಮಾಡಲ್ಲ. ಏನಿದು ಫಸ್ಟ್ ಏನೆಲ್ಲ ಹುಡುಗರನ್ನ ಮನೇಲಿ ಬಿಟ್ಟು ನಾ ಹೋಗೋದು, ಅದು ನಿನ್ನೆ ನಾನು ಕೆಲ್ಸಕ್ಕೆ ಹೋಗೋದು ಅಂತ ಹೋಗಿರಿ. ಯಾರ ಮನೇಲಿ ನಿಮ್ಗೆ ಅಷ್ಟು ಬೇಗ ಕೆಲಸ ಯಾರು ಬೇಡ ಅಂತ ಬಿಟ್ಟಿದ್ಯಾರು? ಎಲ್ಲರೂ ಈಗ ಸಾಧಾರಣ ಒಂದು ಕಪ್ಪೆರ್ಸಕ್ಕೆ ಅದಕ್ಕೆ ಇದಕ್ಕೆ ಹೇಳಿದ ಮೇಲೆ ಬೇಡ ಅಂತ ಯಾರೂ ಹೇಳಲ್ಲ. ಎಲ್ಲಿಗೆ ಅಂತ ಕೇಳ್ರೆ ನನ್ನ ಹತ್ರ ಬಾಯ್ ಬಿಡ್ಲ, ಎಲ್ಲಿಗಾರು ಹೋಗ್ತೀನಿ ನಿಂಗೇನು ಅಂತ ಹೇಳಿ ಹೋದ್ರೆ ನಿಮ್ಮ ಅಷ್ಟು ಬೇಗ ಕೆಲ್ಸಕ್ಕೆ ಬೇಡ ಅಂತ ಹೇಳಿದ್ಯಾರ? ಅಂತ ಮಿಕ್ಕಿ ಬೇಡ ಅಂದ್ರೆ ಅಯ್ಯರ ಮನೆಗೆ ಬಲ್ಲಿ ಅಂತ ನಾ ಏನು ಹೇಳೋಗಿರಲ್ಲ. ಸಾಯ್ಲಿ, ಆದ ಎಂಥದಾರ ಹೊಡಿ ಬಡ್ಕೊಂಡು ಹೋಗಲಿ. ಯಾರು ಹೇಳಿದ್ದೆ ಹೇಳಿ? ಈ ಥರ ಮಾಡು, ಹುಡುಗರ ಕೈಲಿ ಫೋನ್ ಮಾಡಿಸು ಅಂತ ನಿಮ್ಗೆ ಹೇಳಿದ್ಯಾರ? ನಾನು ಮತ್ತೆ ಇಲ್ಲಿ ತನಕ ಅಯ್ಯರ ಮನೇಲಿ ಹೇಳಲ್ಲ. ಅಯ್ಯಗೇನಾದ್ರು ಗೊತ್ತಾಯ್ತು ಅಂದರೆ ಇದ್ರ ಕತೆನೇ ಬೇರೆ ಆಗ್ತದೆ. ಹುಡುಗಾಟಿಕೆ ಅಂತ ತಿಳ್ಕೊಬೇಡಿ, ಒಳ್ಳೆ ಮಾತಲ್ಲಿ ಹೇಳಿದ್ರು ಒಂದಾತು. ಏನು ತೀರ್ಮಾನ ಮಾಡ್ಕಿ ಬಂದೀಯ? ಮನೆ ಒಳಗೆ ಜಗಳ ಮಾಡಬೇಕು, ಈಗ ಹುಡುಗರು ಏನು ಅಂದ್ಕೋಬೇಕು, ಮನೇಲಿ ಕುಸ್ತಿ ಮಾಡ್ತಾರೆ, ಯಾವಾಗ ನೋಡಿದ್ರೆ ಹಿಂಗೆ ಇರ್ತಾರೆ ಅಂಥೇಳಿ ಆ ಮಗು ತಿಳ್ಕೊಂಡ್ಲಿ ಅಂತ ಅಲ್ಲನ ನಿನ್ನ ನಾಟಕ? ಯಾರು ಹೇಳ್ಕೊಡ್ಸಿದ್ದ ಹಿಂಗೆ ಮಾಡು ಅಂತ? ಹಗಲೊತ್ತು ಕೆಲ್ಸಕ್ಕೆ ಹೋದ ಮನೆಯಲ್ಲ, ಕತ್ಲಲ್ಲಿ ಕೆಲ್ಸಕ್ಕೆ ಹೋದ ಮನೆಯಲ್ಲ? ಅವ್ರಿಗೆ ಇದೇ ಬೇಕಾಗಿದೆ. ಮನೆ ಒಳಗೆ ಹಿಂಗೆ ಯಾಜ ಮಾಡ್ಕೊಂಡಿದ್ರೆ ಈಗ ಹೆಂಡಕ್ಕೂ ಕೆಲ್ಸಕ್ಕೆ ಬರ್ತಾರೆ ಅಂತ ಹೆದರ್ಸ್ತಿದ್ದೀಯಾ? ಅಯ್ಯಗೆ ಹೇಳ್ತೀನಿ ಅಂತ ಏನು ನಿನ್ನ ಅಯ್ಯನ ಹುಲಿ ಕಟ್ಟ್ಯಾರ? ಹೇಳ, ನಾನು ಯಾಕೆ ಅಂತ, ನಂಗೆ ಯಾರು ಅಂತ ಬಂದು ಹೇಳ್ತಾರೆ? ಅದು ಹುಡುಗರನ್ನ ಹೆರ್ಗಾಕಿ ಬಾಗ್ಲು ಹಾಕೋ ಅಂತ ಹೇಳಕ್ಕೆ ಯಾರು ಬಂದಾರೆ? ನಾ ಏನಾರು ಅವಕ್ಕೆ ಒಳಗೆ ಬರಬೇಡಿ ಅಂತ ಹೇಳಿದ್ನ, ಇಲ್ಲ ಹೋಗಿ ಅಂತ ಕುತಿ ಕೈ ಹಾಕಿ ದಬ್ಬಿದ್ದ, ಎಂತ ಮಾಡಿದ್ದ? ನಾನು ಒಳಗೆ ಅಲ್ಲಿ ಇದಕ್ಕೆ ಒಂದು ಹೋಗ್ಬೇಕಿತ್ತು, ಹೆರ್ಗೋಬೇಕಿತ್ತಲ್ಲ, ಹಾಗಾಗಿ ಆಟ ಆಡ್ತಾ ಇದ್ದ ಅಂಗಳದಲ್ಲಿ, ಬಾಗ್ಲು ಹಾಕಿಂಡೆ ಒಳಗಿಂದ. ಮತ್ತು ಆಮೇಲೆ ಬಂದು ತೆಗಿಯೋಣ ಅಂತ. ಅದಕ್ಕೆ ಇಷ್ಟೆಲ್ಲ ರಾಣ ರಂಪ ಮಾಡಬೇಕಿತ್ತ? ನೀನು ಬರೋಕ್ಕೆ ಯಾರು ಹೇಳಿದ್ರ? ಸರಿಯಾ? ಸತ್ಯ ಹೇಳ. ಹೌದಾ? ನೀವಲ್ಲಿ ಆಟ ಆಡ್ತಿರೋಷ್ಟೊತ್ತಿಗೆ ಇವರು ಒಳಗಿಂದ ಬಾಗಿಲು ಹಾಕೊಂಡಿದ್ದ? ನೀ ಎಂತಕ್ಕೆ ಮತ್ತಷ್ಟು ಅಳ್ತಾ ಫೋನ್ ಮಾಡ್ದಲ್ಲ ಎಂತಕ್ಕೆ? ನನ್ನ ಕೈಕಾಲು ಬಿಡಿಸೇ ಬಿಟ್ಟಲ್ಲ ಒಂದು ಸತಿ. ಒಳಗೆ ಬರೋದು ಬೇಡ ಅಂತ ಆದರೆ ಬೈದ ಹೊರಗೆ ಕಳಿಸಿ ಒಳಗೆ ಬಾಗಿಲು ಹಾಕಿಂಡ್ರು ಅಂತ ಹೇಳಿದೆ. ಹೌದಾ ಸುಳ್ಳ? ಸತ್ಯ ಹೇಳ. ಮನೆ ಒಳಗೆ ಜಗಳ ತಂದಿಡಕ್ಕೆ ನೋಡಬೇಡ. ಏನು ಹೇಳ್ಬೇಕ ಅದನ್ನೇ ಹೇಳೋ. ನಿನ್ನ ದಸೆಯಿಂದನೇ ಮನೇಲಿ ಜಗಳ ಆಗೋದು. ಅಲ್ಲಿ ತನಕ ಎಲ್ಲ ಸಮ ಇತ್ತು. ಇಲ್ಲಿ ಒಂದು ಲೆಕ್ಕಕ್ಕೆ ದೇವರೇ ನಿನ್ನ ಹೊರಗಡೆ ಇರಂಗೆ ಮಾಡಿದ್ದೇನು? ಇಲ್ಲಿರ ಮನೆ ಒಳಗೆ ಏನು ಮನೆಗೆ ಬೆಂಕಿ ಕೊಡೋಂಗೆ ಮಾಡಿಡ್ತಿದ್ದೆ. ಬಂದೊಂದು 4 ದಿವಸಕ್ಕೆ ಹಿಂಗೆ ಜಗಳ ಹಚ್ಚಾಕ್ಬಿಡ್ತೀಯ. ಮಾತಾಡೋ ಥರದಲ್ಲಿ ಮಾತಾಡು, ಹೇಳಿನಿ. ಮತ್ತು ನನ್ನ ಪಿತ್ತ ನೊತ್ತಿಗೇರಿಸ್ಬೇಡ. ಇದು ಒಳ್ಳೆ ಕಥೆ ಆಯ್ತಲ್ಲ. ಆ ಹುಡುಗನೇ ಅಂತ ಹೆದರ್ಸ್ತಿದ್ದೀರಿ? ಹೇಳ್ತಾನೆ ಏನಾಯ್ತು ಅಂತ ಹೇಳ್ತಾನೆ.
ಅಂತನಕ್ಕೆ ಆಡಷ್ಟೊತ್ತಿಗೆ ನೀವು ಒಳಗೆ ಬಾಗಿಲಿಗೆ ಹಾಕೊಂಡಿದ್ದೆ. ಆದ್ರೆ ಅವನಿಗೇನು ಮರ ಪಕ್ಕದ ಮನೆಗೆ ಬಂದ್ಕೊಂಡು ಅಲ್ಲಿಂದ ಫೋನ್ ತಗೊಂಡು ಅಮ್ಮ ನೀ ಬಾ ಅಂತ ಆ ನಮ್ಮನಿ ಧೈನ ಅಂತಿದ್ನಲ್ಲ, ಎಂತಕ್ಕೆ? ಏನು ಇದೇ ಪುಷ್ಟ ಅಂಗಳದಲ್ಲಿ ಆಟ ಆಡೋದ? ಒಂದು ಸತಿ ಹಿಂಗೆ ಇದ್ರೆ ಕೊಡ್ಲ ಇಲ್ಲ ಬರ್ರ ಒಳಗೆ ಬರಲ್ಲ ಅಂತೇಳಿ ಹೇಳಿ ಬಾಗಿಲು ತೆಗಿಕಾತಿರ್ಲ, ಅವ ಅಲ್ಲಿ ಬಂದು ಫೋನ್ ಮಾಡೋ ತನಕ ಸುಮ್ಮನಿರ್ತಿದ್ರ? ಸರಿಯ ನೀ ಹೇಳ, ನಿನ್ನ ಅಪ್ಪ ಹೇಳಿದ್ದು ಹೌದಾ? ನೀವು ಆಟ ಆಡ್ತಿರೋಷ್ಟೊತ್ತಿಗೆ ಒಳಗೆ ಬಂದ ಬಾಗಿಲು ಹಾಕೊಂಡಿದ್ದಾನ? ಅಷ್ಟು ಬೇಗ ನಿಂಗೆ ನನ್ನ ಮೊಬೈಲಿಗೆ ಫೋನ್ ಮಾಡೋ ಅಂತ ಯಾರು ಹೇಳಿದ್ರ? ಫೋನ್ ನಂಬರ್ ಎಲ್ಲಿ ಸಿಕ್ಕಿತ್ತಾ ನಿಂಗೆ? ಅಮ್ಮ ಫೋನ್ ನಂಬರ್ ನೀನೇ ಕೊಟ್ಟೋಗಿದ್ದಲ್ಲನೇ, ಎಂಥದಾರಿದ್ರೆ ಫೋನ್ ಮಾಡೋ ಅಂತ. ನಾ ಹಂಗೆ ಜೋಬಲ್ಲೇ ಇಟ್ಕೊಂಡಿದ್ದೆ ಆ ಪೇಪರು. ಅದೇ ನಂಬರ್ ತಗೊಂಡಾಗ ನಾನೇನು ಇದು ಮಾಡಿದ್ದೇನಲ್ಲ, ಬರ್ತೀನಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ. ಅವರೇ ಹೇಳಿದ್ರು, ನಾನು ತಮ್ಮ ಅಲ್ಲಿ ಅಳ್ತಾ ನಿಂತ್ಕೊಂಡಿದ್ವಾ, ಇಲ್ಲಿ ಬಲ್ಲಿ ನಂಬರ್ ಇದ್ರೆ ಬಂದು ನಮ್ಮನೆಗೆ ಬಂದು ಫೋನ್ ಮಾಡಿ ನೀವು ಅಮ್ಮನ ಬರೋಕ್ಕೆ ಹೇಳಿ, ಮತ್ತೆ ಇದೇ ಥರ ಆದರೆ ಏನು ಮಾಡೋದು, ಈಗ ನಮ್ಮನೆಗೆ ಕರ್ಕೊಳ್ಳೋಣ ಅಂದರೆ ಅದಕ್ಕೂ ಸಿಟ್ಟು ಬರೋಕ್ಕದೆ ಮರೆಯ ನಿನ್ನ ಅಪ್ಪಗೆ, ಬೇಡ ನೀನು ಫೋನೇ ಮಾಡು ಅಂತ ಅವರೇ ಹೇಳಿದ್ದು. ಅವ್ರ ಹತ್ರನೇ ಮೊಬೈಲ್ ಇಸ್ಕೊಂಡು ನಾ ಫೋನ್ ಮಾಡಿದ್ದೆ, ಗೊತ್ತಾ? ಒಳಗೆ ಒಂಚೂರು ಬಾಗಿಲು ಹಾಕ್ಯಂಡು ಕೂಡಲೇ ನಿಂಗೆ ಅಳ್ತಾ ಬಂದ ಫೋನ್ ಮಾಡೋಕ್ಕೆ ಏನಾಗಿತ್ತ? ಗೊತ್ತಿದ್ರೆ ಈಗ ಬಾಗಿಲು ತೆಗೆದು ಎಲ್ಲಿಗೆ ಹತ್ತಿರ ಏನಿದೆ ಫಸ್ಟ? ಯಾವಾಗಲೂ ನಾ ಕೆಲ್ಸಕ್ಕೆ ಹೋದಾಗ ಸಣ್ಣ ಹುಡುಗರು ಅದು ಯಾಕೆ ಇಬ್ಬರೇ ಇರ್ತಿರ್ಲ, ಬತ್ತ ರಾಯರ್ ಕುದ್ರೆ ಕತ್ತೆ ಆಗಿರಿ ಅಲ್ಲನ? ದೇವ್ರೆ, ನಾನು ಏನು ಮಾಡಲಿ ಈಗ? ಹೇಳ ಏನು ಮಾಡಲಿ? ಹೇಳಿದ್ರೆ ಜಗಳ ದೊಡ್ಡ ಆಗ್ತದೆ. ಏನಿಲ್ಲ ಅಮ್ಮ, ನಂಗೊಂಥರ ಹೆದರಿಕೆ ಆದಂಗೆ ಆತಲ್ಲ. ನಿಂಗೆ ಹೇಳೋಣ ಅಂತ ಫೋನ್ ಮಾಡಿದೆ, ಮಾತಾಡ್ತಾ ಅಳುನೇ ಬಂತು. ಹೇಳಿದೆ ನೀ ತಕ್ಷಣ ಹೊರಟು ಬಂದೇ ಬಿಟ್ಟು ಅಷ್ಟೇ ಆಗಿದೆ. ಹೋಗಲಿ ಬಿಡಮ್ಮ ಅಲ್ಲಿಗೆ, ಮತ್ತೆ ಅದನ್ನೇ ಕೇಳ್ತಿರ್ಬೇಡ. ಸರಿಯಾ, ಸುಮ್ಮನಿರು. ಬರೀ ನಿಮ್ಮನ್ನು ಹೆರಗೆ ಬಿಟ್ಟು ಬಾಗಿಲು ಹಾಕಿದ್ರೆ ಕತೆ ಅಲ್ಲ. ಉದ್ದೇಶ ನಿಮ್ಮನ್ನು ಕಳಿಸ್ಯಾರೆ ಫೋನ್ ಮಾಡಿ ನಿಮ್ಮ ತಾಯಿನ ಬರೋಕ್ಕೆ ಹೇಳಿ ಅಂತ. ಅದು ಇವ್ರು ಸ್ವತಃ ಮಾಡಿದ್ದಲ್ಲ, ಅದು ಯಾರೋ ಹೇಳಿಕೊಟ್ಟೆ ಹಂಗೆ ಮಾಡ್ಯಾರೆ. ನಾನು ಅಲ್ಲಿ ಅಯ್ಯರ ಮನೆ ಬಿಟ್ಟು ಬರ್ಬೇಕಾಗಿತ್ತಲ್ಲ, ಅದಕ್ಕಾಗಿ ಮಾಡಿದ್ದ ಪ್ಲಾನು ಇದು. ನಿಂಗೆ ಹಾಗೆಲ್ಲ ಗೊತ್ತಾಗಲ್ಲ. ಬರೀ ಇದಕ್ಕಾಗಿ ನಾನು ಕೇಳ್ತಾ ಇರೋದಲ್ಲ, ಎಷ್ಟು ದಿವಸದಿಂದ ಶುರು ಆಗಿದೆ, ಏನಾಗಿದೆ ಅಂತ ಅವ್ನು ಗೊತ್ತಾಗಬೇಕತ್ತಲ್ಲ ನನಗೆ. ಏನು ಮಂಡಿಗೆ ಪೆಟ್ಟು ಬಿದ್ದೇ ಹೋತ ನಿಂಗೆ? ಎಂತಕ್ಕೆ ಯಾರು ಕಳಿಸ್ತಾರೆ? ನೀನು ಅಲ್ಲಿಂದ ಇಲ್ಲಿಗೆ ಬಂದು ಏನು ದಂಡು ಕುಡಿಯೋದಿತ್ತು? ಸುಖ ಸುಮ್ಮನೆ ಅಲ್ಲದೆ ಹೋಗಿದ್ನೆಲ್ಲ ಹೇಳ್ತಾ ಇರಬೇಡ. ಆ ಹುಡುಗರು ಒಂದು ತಮಾಷೆಗೆ ಇದು ಮಾಡೋಕ್ಕಂತ ಹೋದವು, ಹಂಗೆ ಫೋನ್ ಮಾಡೇವೆ ಅಷ್ಟಯ್ಯ. ನಾವು ಕೇಳಲ್ಲ ಫೋನ್ ಮಾಡಿ ಅಂತ. ಹೋಗಿ ಕೆಲಸ ಏನದೆ ಅಷ್ಟು ನೋಡು. ನಿಂಗೆ ಹೋದಲ್ಲಿ ಆಳಿಗೆ ಎರಡೆರಡು ಕೆಲಸ ಮಾಡೋಕ್ಕಾಗ್ತದೆ. ಯಾರು ಬಾಯಲ್ಲಿ ಕೇಳ್ರೆ ಪ್ರೇಮ್ ಹಂಗೆ ಕೆಲಸ ಮಾಡ್ತದೆ, ಪ್ರೇಮ್ ಹಿಂಗೆ ಕೆಲಸ ಮಾಡ್ತದೆ. ಮನೇಲಿ ಮಾಡೋಕ್ಕೆ ಬಗ್ಗಲ್ಲ ನಿಂಗೆ, ಇಲ್ಲಿ ಯಾರು ಮಾಡಿಡ್ಬೇಕು. ಅವೆಲ್ಲ ಬುದ್ಧಿವಂತಿಕೆ ಬೇಡ ನಿಮ್ಮವು. ನಿಮ್ಮನ್ನು ನೋಡಿದ್ದು ಈಗಲ್ಲ, ನಾನು ಅಷ್ಟು ವರ್ಷದಿಂದ ನೋಡ್ಕೊಂಡು ಬಂದೀನಿ. ಆಗಲಿ, ನಾನು ಹೊರಗಡೆ ಎಲ್ಲ ಕೆಲಸ ಮಾಡ್ತೀನಿ, ಮನೇಲಿ ನೀವೇ ಮಾಡೋದು. ನಾ ಎಂಥ ಕೆಲಸನೂ ಮಾಡಲ್ಲ. ಅದು ಆಮೇಲೆ ಆತಲ್ಲ. ಈಗ ಹೇಳಿ, ನಿಮಗೆ ಹಿಂಗೆ ಮಾಡಿ ಅಂತ ಹೇಳ್ದಾರೆ ಯಾರು ಹೇಳಿ. ನೀ ಹೇಳೋ ತನಕ ನಾ ಯಾವ ಕಾರಣಕ್ಕೂ ಸುಮ್ಮನೆ ಹೋಗಲ್ಲ ಒಳಗೆ. ಒಳ್ಳೆ ಮಾತಲ್ಲಿ ಹೇಳಿದ್ರಿಂದ ಆತು. ಏನು ನಿಂಗೆ ಬುದ್ಧಿ ಬಾಸಿ ಇಲ್ಲನೇ? ಯಾರು ಹೇಳ್ಕೊಡ್ಲೇ ಇಲ್ಲ, ಬಾರಿಸ್ಲೂ ಇಲ್ಲ. ನನ್ನ ಅಷ್ಟಕ್ಕೆ ನಾನು ಅಂತ ಇಷ್ಟು ರೀತಿ ಹೇಳ್ತಿದ್ದೀನಿ, ಮತ್ತೆ ಅದನ್ನೇ ಕೇಳ್ತದೆ. ನಾನು ಎತ್ಲಾಗ ಹೊಲ್ಟು ಹೋದ್ರೂ ಹೋದೆ. ಈಗ ಮನೆ ಒಳಗೆ ಇರೋದೇ ಇಲ್ಲ. ಯಾವ ಮನೆಗೆ ಬೇಕು ಈ ರಗಳೆ? ಹಂಗಾರೆ ನೀವು ಬಾಯಿ ಬಿಡಲ್ಲಲ್ಲ? ಬಾಯಿ ಬಿಡಬೇಡಿ, ಕಜ್ಜುಣಿ ತಿನ್ನಿ. ಕಜ್ಜುಣಿ ತಿಂದ ಮೇಲೆ ಗೊತ್ತಾಗಬೇಕು ಯಾರ್ಯಾರ ಮೇಲೆ ಗುಮಾನ ಇದೆಯೋ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತಾ ಇದ್ದಾರಂತೆ. ಹೋಗಿ ಪೊಲೀಸ್ನವರೇ ಬಂದು ಹುಡುಕ್ತಾರೆ. ಹಾಗೆ ನಿಮ್ಮ ಬುದ್ಧಿವಂತಿಕೆ ಇದನ್ನೆಲ್ಲ ಅವ್ರಿಗೆ ತಣ್ಣಗೆ ಮಾಡಿ ಏನು ಅಂತ ಕಂಡಿಡಿಯೋಕ್ಕೆ ಗೊತ್ತಿಲ್ಲ ಅವರಿಗೆ. ಕಂಡು ಹಿಡಿತಾರೆ. ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಇಲ್ಲ ಅನ್ನೋದಿತ್ತು, ಇಲ್ಲಿಗೆ ತಣ್ಣಗೆ ಮಾಡೋಣ ಅನ್ನೋದಿತ್ತು, ಹೇಳಿ. ಯಾರು ನಿಮಗೆ ಹೇಳ್ಕೊಟ್ಟಿದ್ದು ಯಾರು? ಅದು ಲೆಕ್ಕ ಅಂದರೆ ಯಾರು ಹೇಳ್ಕೊಟ್ಟಿರ್ತಾರೋ ಅವರಿಗೆ ಶಿಕ್ಷೆ ಜಾಸ್ತಿ ಆಗೋದು, ಹೇಳ್ದವರಿಗಲ್ಲ. ಯಾವ ತೊಂದರೆ ಇಲ್ಲದೆ ನಿಮ್ಮ ಪಾಡಿಗೆ ನೀವು ತಪ್ಪಿಸ್ಕೋಬೋದು ಈ ಕೇಸಿಂದ. ಇಲ್ಲ ಹೇಳ್ಕೊಟ್ಟರ ಜೊತೆ ನೀವು ಜೈಲಿಗೆ ಹೋಗ್ಬೇಕು ಅಂತ ಕಂಡ್ರೆ ಗುಟ್ಟು ಮಾಡಿ.
ಎಂತ ಅದ್ರಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಅದೇ ಬೇಕತ್ತಲ್ಲ. ಏನು ನಾನು ಯಾರ ಮನೆ ಕದ್ದಿನ, ದರೋಡೆ ಮಾಡಿನ, ಯಾರಿಗಾರು ಹೊಡೆದಿನ ಬಡ್ದಿನ, ಎಂತ ಮಾಡೀನಿ? ನನ್ನ ಹೆಂಡ್ತಿನ ಮನೆಗೆ ಬರಂಗೆ ಮಾಡಿದ್ದಪ್ಪ. ಅದು ನಾನು ಫೋನ್ ಮಾಡಿನ, ಮಕ್ಕಳು ಫೋನ್ ಮಾಡಿದ್ದ. ಏನು ಸಾಕ್ಷಿ ಅದೆ, ಎಂತ ಅದೆ? ಮನೆಗೆ ಬರೋಕ್ಕೆ ಹೇಳೋದೇ ತಪ್ಪ ಹಂಗಾರೆ? ಹಾಂ, ಒಂದು ಬೈಲಿಗೆ ಬಂತ ಈಗ? ಒಂದು ಬೈಲಿಗೆ ಬಂತ? ಅಯ್ಯ, ನಾನು ಹೆರ್ಗೋಬೇಕಿತ್ತು, ಒಳಗೆ ಬಂದು ಬಾಗಿಲು ಹಾಕ್ಕೊಂಡೆ. ಏನು ನಮ್ಮನೆ ಇದ್ರ ಮನೆಗೆ ಬಾಗಿಲಿಲ್ಲ, ಅಲ್ಲಿ ಬಾಗಿಲು ಹಾಕ್ಕೊಂಡಿದ್ರೆ ಸಾಕತ್ತಿರಲ್ಲ? ಎರಡೆರಡು ಬಾಗಿಲು ಹಾಕ್ಕೊಂಡು ಹೋಗ್ಬೇಕಿತ್ತು. ಇದನ್ನು ಆವಾಗಲೇ ಹೇಳ್ಬೇಕು ಅಂದರೆ ಬೇಡ ಅಂತ ಸುಮ್ಮನೆ ಹಾಕ್ಕೊಂಡಿದ್ದೆ. ಈಗ ಬೈಲಿಗೆ ಬಂತ? ನಿಮ್ಮ ಹೆಂಡತಿ ನೀವು ಕರ್ಸ್ಕೊಳಕ್ಕಾಗಿ ಹುಡುಗರ ಕೈಲಿ ಫೋನ್ ಮಾಡಿಸಿದ್ರಿ, ಬಂತಲ್ಲ ಸತ್ಯ. ಸುಖ ಸುಮ್ಮನೆ ಎಂತಕ್ಕೆ ನಾನು ಬರಂಗೆ ಮಾಡಿದ್ರೆ? ನಾ ಬಂದು ಹುಡುಗರನ್ನ ಕರ್ಕೊಂಡು ಹೋದ್ನಪ್ಪ. ಎಂತಕ್ಕೆ ನಾನು ಬರೋಕ್ಕೆ? ಏನು ಎಷ್ಟು ವರ್ಷ ನಾನು ಇಷ್ಟು ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಯಾವತ್ತು ಹಿಂಗೆ ಮಾಡ್ದಾರಲ್ಲ, ಇವತ್ತು ಯಾಕೆ ಹಂಗೆ ಮಾಡಿದ್ರೆ, ನಿನ್ನೆ ಯಾಕೆ ಹಂಗೆ ಮಾಡಿದ್ರೆ? ಸತ್ಯ ಬಾಯ್ ಬಿಟ್ರೊಂದಾತು. ಯಾರು? ಶೇಖರ್ ಬಂದು ಹೇಳಿದ್ದ ನಿಮಗೆ ಹಿಂಗೆ ಮಾಡು ಅಂತ? ನೀನು ಸುಮ್ಮನಿರು. ಹಾಗೆಲ್ಲ ಹೇಳಿ ನನ್ನ ಬಾಯಿ ಬಿಡ್ಸೋಕ್ಕೇನು ಆಗಲ್ಲ ನಿಂಗೆ. ನಾನು ಇದೇನಲ್ಲ. ಓ, ಹಂಗಾರೆ ಯಾರಿಗೂ ಹೇಳ್ಬೇಡ ಇದು ನೀನು ಹಿಂಗೆ ಮಾಡಿದ್ದು ಅಂತ. ಏನು ಎಷ್ಟು ಸಾವಿರ ದುಡ್ಡು ಕೊಟ್ಟಾರೆ? ಏನೊಂದು 5,000ನೇ ಕೊಟ್ಟಾರ? ಹೆಂಗೆ? ಅಷ್ಟು ಖಾಲಿ ಮಾಡಬೇಡಿ, ಸ್ವಲ್ಪ ಇಟ್ಬಿಡಿ. ಹೇಳಿನಿ ಎಷ್ಟು ಖಾಲಿ ಆಗಿದೆ? ಒಂದು 4,000ನಾರು ಅದೆಯಾ? ಹಾಂ, 4,000 5,000 ಕೊಡೋಕೂತಾರೀಗ. ದುಡ್ಡು ಅಂತ ಕೊಡ್ಲಪ್ಪ. ಎಂದಾರು ಹಿಂಗೆ ಇದು ಮಾಡಿದಾಗ ಏನಾದ್ರು ಕೊಡ್ತೀನಿ ಅಂತ ಹೇಳಿದಷ್ಟು ದುಡ್ಡು ಅಂತ ಕೊಡಲೂ ಇಲ್ಲ. ಓ, ಹೌದನ್ನ? ದೊಡ್ಡ ಕಾಸಿನ ಖಾತಿ ಹಂಗಿರಲಿ ಅಂತ ಹೇಳಿದ್ದ ಅವನೇ ಅಂತ ನಿಮ್ಮ ಬಾಯಲ್ಲಿ ಬಂತಲ್ಲ.